ಅಯೋಧ್ಯೆಯ ರಾಮ ಮಂದಿರ ಹಾಗೂ ಗುಜರಾತ್ ಸೋಮನಾಥ ಮಂದಿರ ಸ್ಫೋಟಕ್ಕೆ ಪ್ಲಾನ್ ವಿಫಲವಾಯಿತು. ಭಾರಿ ದೊಡ್ಡ ಉಗ್ರ ಸಂಚು. ಉಗ್ರನ ಬಂಧಿಸಿ ಗ್ರೆನೇಡ್ ವಶಕ್ಕೆ. ಹರಿಯಾಣದ ಫರೀದಾಬಾದ್ನಲ್ಲಿ ಅಬ್ದುಲ್ ರೆಹಮಾನ್ ವಶಕ್ಕೆ. ಪಾಕಿಸ್ತಾನದ ಐಸಿಸ್ ಸೂಚನೆ ಮೇರೆಗೆ ಸ್ಫೋಟಕ್ಕೆ ಸಂಚು. ಪೊಲೀಸ್ ವಿಚಾರಣೆಯಲ್ಲಿ ಬಾಯ್ಬಿಟ್ಟ ಟೆರರಿಸ್ಟ್. ಅಯೋಧ್ಯೆಯ ರಾಮ ಮಂದಿರ ಹಾಗೂ ಗುಜರಾತಿನ ಪ್ರಸಿದ್ಧ ಸೋಮನಾಥ ದೇವಸ್ಥಾನದ ಮೇಲೆ ಉಗ್ರರ ಕಣ್ಣು ಬಿದ್ದಿರುವ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಈ ಹಿನ್ನೆಲೆಯಲ್ಲಿ ಶಂಕಿತ ಉಗ್ರನನ್ನ ಹರಿಯಾಣ ಮತ್ತು ಗುಜರಾತ್ ಪೊಲೀಸರು ಕೈಗೊಂಡ ಜಂಟಿ ಕಾರ್ಯಾಚರಣೆಯಲ್ಲಿ ಹರಿಯಾಣದ ಫರೀದಾಬಾದ್ನಲ್ಲಿ ಬಂಧಿಸಲಾಗಿದೆ. ಜಾಗತಿಕ ಮಟ್ಟದಲ್ಲಿ ಅಪಖ್ಯಾತಿ ಪಡೆದಿರುವ ಐಸಿಸ್ ಉಗ್ರ ಸಂಘಟನೆಯ ಜೊತೆ ಗುರುತಿಸಿಕೊಂಡಿದ್ದಾನೆ. ಪಾಕಿಸ್ತಾನದ ಗುಪ್ತಚರ ಸಂಸ್ಥೆಯಾದ ಐಎಸ್ಐನ ಸೂಚನೆಯ ಆಧಾರದಲ್ಲಿ ದಾಳಿಗೆ ಸಂಚು ರೂಪಿಸಲಾಗಿತ್ತು. ಉತ್ತರ ಪ್ರದೇಶದ ಫೈಜಾಬಾದ್ನ ಮಿಲ್ಕಿಪುರದ 19 ವರ್ಷದ ಅಬ್ದುಲ್ ರೆಹಮಾನ್ ವಿಚಾರಣೆಯಲ್ಲಿ ನೀಡಿದ್ದ ಮಾಹಿತಿಯಂತೆ ಆತನ ಮನೆಗೆ ದಾಳಿ ಮಾಡಿದ್ದ ಪೊಲೀಸರು 2 ಗ್ರೆನೇಡ್ ಹಾಗೂ ಶಸ್ತ್ರಾಸ್ತ್ರಗಳನ್ನ ಜಪ್ತಿ ಮಾಡಿದ್ರು. ಅಯೋಧ್ಯೆಗೆ ಹೊರಟಿದ್ದ ವೇಳೆ ಲಾಕ್ ಆಗಿದ್ದ ಉಗ್ರ. ಇನ್ನು ಪಾಕಿಸ್ತಾನ ಸೇರಿದಂತೆ ಹಲವು ಉಗ್ರ ಸಂಘಟನೆಗಳೊಂದಿಗೆ ಗುರುತಿಸಿಕೊಂಡಿರುವ ಉಗ್ರ ರೆಹಮಾನ್ ಫರೀದಾಬಾದ್ನಲ್ಲಿ ವ್ಯಕ್ತಿಯೊಬ್ಬರಿಂದ 2 ಗ್ರೆನೇಡ್ಗಳೊಂದಿಗೆ ಅಯೋಧ್ಯೆಯ ಕಡೆಗೆ ಹೊರಡುತ್ತಿದ್ದಾಗ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಅಲ್ಲದೆ ಇದೇ ವೇಳೆ ಆ 2 ಗ್ರೆನೇಡ್ಗಳನ್ನ ಸ್ಥಳದಲ್ಲಿಯೇ ನಿಷ್ಕ್ರಿಯಗೊಳಿಸಿದ್ದ ಪೊಲೀಸರು ಆತನ ವಿಚಾರಣೆ ನಡೆಸಿದ್ದಾರೆ. ಈ ವೇಳೆ ತಾನು ರಾಮ ಮಂದಿರ ಹಾಗೂ ಸೋಮನಾಥ ದೇಗುಲಗಳನ್ನ ಸ್ಫೋಟಿಸಲು ಬೇಕಾಗುವ ಎಲ್ಲಾ ಮಾಹಿತಿಗಳನ್ನ ಕಲೆ ಹಾಕಿರುವುದಾಗಿ ಬಾಯ್ಬಿಟ್ಟಿದ್ದಾನೆ. ಅಲ್ಲದೆ ಇವನ ಬಳಿ ಬೇರೆ ಬೇರೆ ಉಗ್ರ ಸಂಘಟನೆಗಳೊಂದಿಗೆ ನಂಟನ್ನ ಹೊಂದಿರುವ ಸಾಕಷ್ಟು ದಾಖಲೆಗಳು ವಿಚಾರಣೆಯ ವೇಳೆ ಪೊಲೀಸರಿಗೆ ಲಭ್ಯವಾಗಿದೆ. ಒಟ್ನಲ್ಲಿ ಹರಿಯಾಣ ಪೊಲೀಸರು ಹಾಗೂ ಗುಪ್ತಚರ ಇಲಾಖೆಯ ಸಮಯ ಪ್ರಜ್ಞೆಯಿಂದ ದೇಶದಲ್ಲಿ ಸಂಭವಿಸುವ ಸಾಧ್ಯತೆ ಇದ್ದ ದೊಡ್ಡ ಉಗ್ರ ಸಂಚೊಂದು ವಿಫಲವಾದಂತಾಗಿದೆ. ಉಗ್ರರು ರೂಪಿಸಿದ್ದ ಬೃಹತ್ ಪ್ಲಾನ್ ಕೇಳಿ ರಾಮನ ಹಾಗೂ ಸೋಮನಾಥ ದೇವಾಲಯದ ಭಕ್ತರು ಅಚ್ಚರಿಗೆ ಒಳಗಾಗಿದ್ದಾರೆ. ಅದೇನೇ ಇರಲಿ, ಮಾಹಿತಿ ತಿಳಿದ ಕೂಡಲೇ ಕಾರ್ಯಪ್ರವೃತ್ತರಾದ ಅಧಿಕಾರಿಗಳು ಉಗ್ರನನ್ನ ಬಂಧಿಸುವ ಮೂಲಕ ತಮ್ಮ ಕರ್ತವ್ಯ ನಿಷ್ಠೆಯನ್ನ ಮೆರೆದಿರುವುದು ನಿಜಕ್ಕೂ ಅಭಿನಂದನೀಯ.